ಎಲ್ರಿಗೂ ನಮಸ್ಕಾರ. ನಮ್ಮ ಅಣ್ಣನವರಾದ ಎಂ ಸಿ ನೀಲಕಂಠೇಗೌಡರವರು ದಿನಾಂಕ 10/3/2025 ಬೆಳಗ್ಗೆ 11:45 ನಮ್ಮನ್ನು ಅಗಲಿದ ಆಘಾತದಲ್ಲಿ ನಮ್ಮ ಕುಟುಂಬವಿದ್ದಾಗ ತಾವೆಲ್ಲರೂ ನಮ್ಮಷ್ಟೇ ಅಗಾಧ ನೋವು ದುಃಖವನ್ನು ಅನುಭವಿಸಿ ಅವರ ಪಾರ್ಥಿವ ಶರೀರವನ್ನು ಸಹಸ್ರ ಸಂಖ್ಯೆಯಲ್ಲಿ ವೀಕ್ಷಿಸಿ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡು ನಮ್ಮನ್ನು ಸಂತೈಸಿ ಸಾಂತ್ವನ ಹೇಳಿ ನಮ್ಮ ದುಃಖ ತಮ್ಮ ದುಃಖವಂತೆ ತಿಳಿದ ಎಲ್ಲ ನಮ್ಮ ಹಿತೈಷಿಗಳು ಬಂಧು ಬಳಗದವರು ಮತ್ತು ಅವರ ಅಪಾರ ಸಂಖ್ಯೆಯ ಅಭಿಮಾನಿಗಳಿಗೆ ನಮ್ಮ ಕುಟುಂಬದ ಪರವಾಗಿ ಅನಂತ ಕೋಟಿ ನಮಸ್ಕಾರಗಳು. ನಮ್ಮ ಅಣ್ಣನವರ 11ನೇ ದಿನದ ಕಾರ್ಯಕ್ರಮ ದಿನಾಂಕ 20/3/2025 ಬೆಳಿಗ್ಗೆ 11 ಗಂಟೆಗೆ ವೈಕುಂಠ ಸಮಾರಾಧನೆಯನ್ನು ನಮ್ಮ ಸ್ವಗೃಹ ಮೇಲಾಗಣಿ ಗ್ರಾಮದಲ್ಲಿ ಏರ್ಪಡಿಸಿದ್ದು, ತಾವೆಲ್ಲರೂ ಸಕಾಲಕ್ಕೆ ಆಗಮಿಸಿ ನಮ್ಮ ಅಣ್ಣನ ಆತ್ಮಕ್ಕೆ ಶಾಂತಿ ಕೋರಬೇಕಾಗಿ ತಮ್ಮಲ್ಲಿ ನಮ್ಮ ಕುಟುಂಬದ ಪರವಾಗಿ ಸವನೀಯವಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ತಮ್ಮೆಲ್ಲರಿಗೂ ನಾವು ವೈಯಕ್ತಿಕವಾಗಿ ಆಹ್ವಾನ ನೀಡಲು ಸಾಧ್ಯವಾಗದೇ ಇರುವುದಕ್ಕೆ ಕ್ಷಮೆ ಇರಲಿ. ಹಾಗೂ ಇದೇ ದಿನ ರಾತ್ರಿ 8 ಗಂಟೆಗೆ ನಮ್ಮ ಅಣ್ಣನವರಿಗೆ ಇಷ್ಟವಾಗಿದ್ದ ದಾನವೀರ ಶೂರಕರ್ಣ ಎಂಬ ನಾಟಕವನ್ನು ನಮ್ಮ ಗ್ರಾಮದಲ್ಲಿ ಏರ್ಪಡಿಸಿದ್ದು, ಈ ಬಗ್ಗೆ ವಿವರವನ್ನು ನಮ್ಮ ಸೋದರ ಮಾವನವರಾದ ಟಿ ಪದ್ಮನಾಭಗೌಡ ಅವರು ತಿಳಿಸುತ್ತಾರೆ. ಹಾಗೂ ಇದೇ ವಿಚಾರವನ್ನು ನಮ್ಮ ಸಹೋದರರಾದ ಎಂ ಸಿ ಸುರೇಂದ್ರಗೌಡ ಅವರು ತೆಲುಗಿನಲ್ಲಿ ಹೇಳ್ತಾರೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮನವಿ ಮಾಡಿಕೊಳ್ಳುವುದೇನೆಂದರೆ, ನಾವು ವೈಯಕ್ತಿಕ ಆಹ್ವಾನವನ್ನು ನೀಡಲು ಸಾಧ್ಯವಾಗದೇ ಇರುವುದಕ್ಕೆ ಕ್ಷಮೆಯಾಚಿಸಿ ತಾವೆಲ್ಲರೂ ನಮ್ಮ ಅಣ್ಣನ ವೈಕುಂಠ ಸಮಾರಾಧನೆಯಲ್ಲಿ ಭಾಗವಹಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಬೇಕಾಗಿ ಮತ್ತೊಮ್ಮೆ ಕೋರುತ್ತೇವೆ. ನಮ್ಮ ಕುಟುಂಬದ ಪರವಾಗಿ, ನಮ್ಮ ಬಂಧು ಬಳಗದ ಪರವಾಗಿ, ನಮ್ಮ ಅಣ್ಣನವರ అభిమానిಗಳ పరವಾಗಿ ನಾವು తమ్మెల్లరూ ప్రార్థిಸುತ್ತೇವೆ. నమస్తే. ಎಲ್ಲರೂ నమస్కారం. మీరందరూ మీడియా మిత్రులకి, ఎలక్ట్రిక్ మీడియాకి, ప్రతి ఒక్కరికి మా యొక్క ఎంసీ ఫ్యామిలీనింద నమస్కారాలు. మీరు 10వ తారీఖు మా అన్న స్వర్గస్థైన తక్షణమే మీరందరూ కూడా ప్రతి ఒక్కరికి మీ మీడియా ద్వారా చేరువేసినకు మరొకసారి ధన్యవాదములు. ముఖ్యంగా మీరు ఈ ములుబాల్ తాలూకా, బంగారుపేట, కోలారు, కేజీఎఫ్, వీకోట మండలం, పలంనేరు తాలూకా ప్రతి ఒక్కరు కూడా ఈ వీడియోನಲ್ಲಿ ప్రతి ఒక్కరికి చేర్చి మా ఫ్యామిలీని వ్యక్తపరుస్తారని కోరుచున్నాము. ముఖ్యంగా ఎంసీ నీలకంఠేగౌడ ప్రతి ఒక్కరికి ఏ విధంగా చేసినాడు అనేది మీకు అందరికీ తెలిసిందే. మా ఫ్యామిలీ భాగ్య మేము చెప్పాల్సిన విషయం కాదు. ఇదే దిన 10వ తారీఖు అతను స్వర్గస్థనాయుడు. అదేవిధంగా 20వ తారీఖు గురువారం నాడు ఇక్కడ వైకుంఠ సమారాధన మరియు రాత్రి నాటక మండలి జరుపుకుంటున్నాము. ప్రతి ఒక్కరు మీ మీడియా మిత్రులు మా అతని వైకుంఠ సమారాధనకి ప్రతి ఒక్కరు మనస్తృప్తిగా ఇచ్చేసి ప్రతి ఒక్కరు అతని ఆత్మకు శాంతి చేకూర్చాలని మా ఎస్బీ కుటుంబం తరఫున ధన్యవాదాలు తెలుపుకుంటాను. ಆತ್ಮೀಯರೇ, ಶ್ರೇಯೋಭಿಲಾಷಿಗಳೇ, ಹಿತೈಷಿಗಳೇ, ಬಂಧು ಮಿತ್ರರೇ, ಸ್ನೇಹಿತರೆ, ಇಲ್ಲಿನ ವಿಚಾರ ಏನಂತಂದರೆ, ದಿನಾಂಕ 10/3/2025 ನಮ್ಮ ಅಣ್ಣನವರಾದಂಥ ಎಂ ಸಿ ನೀಲಕಂಠೇಗೌಡರು ಸ್ವರ್ಗಸ್ಥರಾಗಿರುತ್ತಾರೆ. ಮತ್ತು ಇವರ ಒಂದು ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರಗಳಿಗೆ ತಾಲೂಕಿನಾದ್ಯಂತ, ಜಿಲ್ಲೆಯಾದ್ಯಂತ ನಮ್ಮ ಎಂ ಸಿ ಕುಟುಂಬದ ಹಿತೈಷಿಗಳು, ಅಭಿಮಾನಿಗಳು, ಸ್ನೇಹಿತರು, ಶ್ರೇಯೋಭಿಲಾಷಿಗಳು ಬಂದು ಆ ಒಂದು ದುಃಖದಲ್ಲಿದ್ದಂಥ ನಮ್ಮನ್ನ ಆ ಶಕ್ತಿಯನ್ನ ಬರೆಸುವಂತಹ ಒಂದು ಇದನ್ನ ನೀವು ನೀಡಿರುತ್ತೀರಿ. ಅದೇ ರೀತಿಯಾಗಿ ನಮ್ಮ ಅಣ್ಣನ 11ನೇ ದಿನದ ಕಾರ್ಯವನ್ನ 20/3/2025 ಗುರುವಾರ 11 ಗಂಟೆಗೆ ನಮ್ಮ ಸ್ವಗೃಹವಾದ ಮೇಲಾಗಣಿಯಲ್ಲಿ ಇಟ್ಕೊಂಡಿರ್ತೀವಿ. ಇದನ್ನ ನಾವು ವೈಯಕ್ತಿಕವಾಗಿ ಎಲ್ಲರಿಗೂ ಆಹ್ವಾನ ನೀಡಲಿಕ್ಕೆ ಸಾಧ್ಯವಾಗದೇ ಇರೋದ್ರಿಂದ ತಾವು ಯಾವುದೇ ಅನ್ಯತಾ ಭಾವಿಸಿದಿರ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ನಮ್ಮ ಅಣ್ಣನ ಆತ್ಮ ಚಿರಶಾಂತಿಯನ್ನ ಕೋರೋದಕ್ಕೆ ತಮ್ಮೆಲ್ಲರಿಗೂ ಆಹ್ವಾನವನ್ನ ನಾವು ನಮ್ಮ ಕುಟುಂಬದ ಪರವಾಗಿ ನೀಡ್ತಾ ಇದ್ದೀವಿ. ಇದನ್ನೇ ಆಹ್ವಾನವೆಂದು ತಿಳಿದು ಬಂದು
ನಮ್ಮ ಒಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ನಮ್ಮ MC ಕುಟುಂಬದ ಪರವಾಗಿ ಎಲ್ಲರಿಗೂ ಆಹ್ವಾನವನ್ನು ನೀಡ್ತಾ ಇದ್ದೀವಿ. ಇಲ್ಲಿ ಸೇರಿರ್ತಕ್ಕಂಥ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದವರಿಗೂ ಕೂಡ ಉತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಾ ಕೆಲವು ಮಾತುಗಳನ್ನು, ನಿಮಗೂ ನಮಗೂ ಎಲ್ರಿಗೂ ತಿಳಿದಂಗೆ ಕಳೆದ 10ನೇ ತಾರೀಕು ಹಿರಿಯ ರಾಜಕಾರಣಿ, ಹಿರಿಯ ಮುತ್ಸದ್ದಿಯಾದಂಥ ನಮ್ಮ ಬಂಧುಗಳು ಅಂದರೆ ನಮ್ಮ ಬಾಬೆಲ್ಲ ಇರ್ತಕ್ಕಂಥ ವ್ಯಕ್ತಿಗತವಾಗಿ MC ನೀಲಕಂಠೇಗೌಡರು ದಿವಂಗತರಾಗಿರೋದು ಎಲ್ರಿಗೂ ತಿಳಿದ ವಿಷಯ. ಅಷ್ಟೇ ಅಲ್ಲ, ನೀವು ಪ್ರತಿಯೊಂದು ಗಮನಿಸ್ತಾ ಇದ್ದೀರಾ, 10ನೇ ತಾರೀಕಿನಿಂದ ಸುಮಾರು 5-6 ದಿವಸದವರೆಗೂ ಕೂಡ ಅಂತಿಮ ಸಂಸ್ಕಾರಕ್ಕೆ ಮುಳಬಾಗ ತಾಲೂಕಲ್ಲ, ಕೋಲಾರ ಜಿಲ್ಲೆ ಅಲ್ಲ, ಬೆಂಗಳೂರಿನಿಂದ ಅಲ್ಲ, ತಮಿಳ್ನಾಡು ಕೂಡ ಬಂದಿತ್ತು, ಖಾಲಿ ಆಂಧ್ರದಿಂದ ಕೂಡ ಅಲ್ಲ, ಸುಮಾರು ತಮಿಳ್ನಾಡು ಸ್ಟೇಟ್ನಿಂದ ಕೂಡ ಅವರ ಅಭಿಮಾನಿಗಳು ಬಂದಿದ್ರು. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಟೈಪ್ ಸಹಸ್ರಾರು ಜನ ಬಂದ್ಬಿಟ್ಟಿದ್ರು. ಯಾಕೆ ಬಂದು ಅಶ್ರುತರ್ಪಣೆ ಆಗ್ಬೋದು, ಶ್ರದ್ಧಾಂಜಲಿ ಆಗ್ಬೋದು, ಅವರ ಸಂದೇಶವನ್ನು ಅರ್ಪಿಸಿ ಹೋಗಿದ್ದಾರೆ. ಇಲ್ಲಿ ಇರುವುದು ಏನಪ್ಪ ಅಂದರೆ, ನಾವಿಲ್ಲಿ ಈ ಕಾರ್ಡ್ಸ್ ಹೊರಸಿಲ್ಲ. ಸಾಮಾನ್ಯವಾಗಿ ಇಂಥ ಕಾರ್ಯಕ್ರಮ ಬಂದಾಗ ಕಾರ್ಡ್ಸ್ ಹಿಡಿದು ಇದು ಆಹ್ವಾನ ಪತ್ರಿಕೆ ಇರ್ತದೆ. ಸುಮಾರು ಸಾವಿರಾರು ಜನ ಬಂದಿದ್ದಾರೆ. ಪರೋಕ್ಷವಾಗಿ ಗುರುತಿದ್ದವರು ನಮಗೆ ಕೆಲವು ಹುಡುಗರು ಕೆಲವರು ಗುರುತಿದ್ದಾರೆ, ಕೆಲವ್ರಿಗೆ ಪರಿಚಯ ಇರಲಿಲ್ಲ. ಅಂಥವ್ರಿಗೆ ಕೆಲವರು ಕೊಟ್ಬಿಡೋದು, ಆಮೇಲೆ ಅವ್ರು ಏನು ಅನ್ಕೊತಾರೆ, ನೋಡಪ್ಪ ನಮಗೆ ಯಾರು ಹೇಳಿಲ್ಲ ಅಂತಾರೆ. ಅದಕ್ಕೆ ನಾವೆಲ್ಲ ಮಾತಾಡಿಕೊಂಡು ಮಾಧ್ಯಮದ ಮುಖಾಂತರವಾಗಿ ಇದನ್ನು ಸ್ವಲ್ಪ ಸಂದೇಶ ಕೊಟ್ಬಿಡೋಣ ಅಂತ ಒಂದು ತೀರ್ಮಾನ ಮಾಡಿಕೊಂಡು, ಅದಕ್ಕೆ ನಿಮ್ಮ ಎಲ್ರಿಗೂ ಆಹ್ವಾನ ಕೊಟ್ಟು ಕರೆದಿದ್ದು. 20ನೇ ತಾರೀಕು ಅವರ 11ನೇ ಪಂಚಾಯತಿ ಕೊಟ್ಟಿದ್ದೀವಿ, ವೈಕುಂಠ ಸಮಾರಾಧನೆ ಕೊಟ್ಟಿದ್ದೀವಿ. ಆವತ್ತು ರಾತ್ರಿ ಒಂದು ಅವ್ರು, ಯಾಕಂದರೆ ಅವ್ರು ಸ್ವಲ್ಪ ಕಲಾಭಿಮಾನಿಯಾಗಿದ್ದರು. ಪ್ರತಿಯೊಂದು ಅವ್ರ ಜೀವಿತದಲ್ಲಿ, ಪ್ರತಿಯೊಂದು ಲೈಫ್ನಲ್ಲೂ ಕೂಡ ನನಗೆ ಹೇಳ್ತಾ ಇದ್ರು, ಈ ರಾಮಾಯಣ ಮಹಾಭಾರತ ಕೆಲವು ಸೀಕ್ವೆನ್ಸ್ಗಳು ಅಂದರೆ ನಮ್ಮ ಜೀವನಕ್ಕೆ ಬೇಕಾದ ಸೀಕ್ವೆನ್ಸ್ಗಳನ್ನು ಆರಿಸ್ಕೊಳ್ತಾ ಇದ್ರು. ಅದರಲ್ಲಿ ಇಂಥ ಸನ್ನಿವೇಶದಲ್ಲಿ ಇಂತಾಗಿದೆ, ಯಾಕಂದರೆ ಅದು ರಾಜಕೀಯಕ್ಕೂ ಉಪಯೋಗ ಆಗುತ್ತೆ, ನಮ್ಮ ಸ್ವಂತ ಲೈಫ್ಗೂ ಅನುಕೂಲ ಆಗುತ್ತೆ ಅಂತ ಹೇಳಿ. ಅದಕ್ಕೋಸ್ಕರ ನಮ್ಮ ಹುಡುಗ, ನಮ್ಮ ಪ್ರಭು ಹೇಳ್ದ, ಅವ್ರಿಗೆ ನಾನು ಇದು ಅವ್ರ ಕಲಾತ್ಮ ಜಾಸ್ತಿ, ನಾಟಕಗಳು ಜಾಸ್ತಿ, ಆಮೇಲೆ ಯಾವತ್ತೂ ಬೇರೆ ಸಂಸ್ಕೃತಿ ಮಾಡ್ಕೊಳ್ಳೋಣ, ನಾಟಕಗಳೇ ಆಡ್ಬಿಡೋಣ ಅಂತ. ಅದಕ್ಕೋಸ್ಕರ ನಾವು ನಾಟಕಕಾರರಲ್ಲಿ ಊರಲ್ಲಿ 2-3 ಇದಿತ್ತು, ಮಾಡ್ತಾಯಿದ್ವು. ಆದರೆ ಏನೋ ಸ್ಪೆಷಲ್ ಆಗಿ ಸ್ವಲ್ಪ ರೆಡಿ ಮಾಡೋಣ ಅಂತ ಯಾವುದೋ ಡಿಜಿಟಲ್ಲು ಟೈಪು ಯಾವುದೋ ಅಂತಾಗಿ ಅದೆಲ್ಲ ರೆಡಿ ಮಾಡಿ ಅದನ್ನು ಓದ್ತಿದ್ವಿ. ಕಲಾಕಾರರು ಕೂಡ ಮೈನ್ ಅವರೆಲ್ಲ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ. ಮೈನಲ್ಲಿ 3 ನೆಲೆಗಳಲ್ಲಿ ಯಾರು ಸ್ವಲ್ಪ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದ್ದು, ಸ್ವಲ್ಪ ಅನುಭವ ಇದ್ದಾರೆ, ಅವನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಇಂಪಾರ್ಟೆಂಟಾಗಿ ಅವತ್ತು ನಿಮಗೆ ಇದು ಕೊಡ್ತೀವಿ. ನೀವೆಲ್ಲರೂ ಕೂಡ ಅವತ್ತು ನೀವು ಬಂದು ಬರ್ತೀರ ಅಂತ ನಾನು ಹೇಳ್ಕೊಂಡಿದ್ದೀನಿ. ಇದೇ ಮುಖಾಂತರ ಇವಾಗ ಹೇಳ್ತಾ ಇರೋದೇನೆಂದರೆ, ಮೊನ್ನೆ ಅವರ ಅಂತಿಮ ಸಂಸ್ಕಾರಕ್ಕೆ ಯಾರು ಬಂದು ಅವರ ಆತ್ಮಕ್ಕೆ ಶಾಂತಿ ಒಂದು ಹೋಗಿದ್ದಾರೋ ಅವ್ರಿಗೆಲ್ರಿಗೂ ನಾವು ಬೇಡ್ಕೊಳ್ಳೋದೇನೆಂದರೆ, 11ನೇ ದಿವಸ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರ ಆತ್ಮಕ್ಕೆ ಶಾಂತಿ ಕೊಡಬೇಕಾಗಿ ವಿನಂತಿಗೊಳಿಸುತ್ತೀವಿ.